ಮಲ್ಲಳ್ಳಿ ವಾಟರ್ ಫಾಲ್ಸಿಗೆ ಅವಕ್ಕೆಲ್ಲ ಹೆಂಗ್ ಹೋಗ್ಬೇಕು? ಮತ್ ಹಿಂಗೋದ್ರೆ ಏನ್ ಸಿಗುತ್ತೆ? ನಾವು ಹೋಗ್ತಾ ಇರೋದು ಮೂಕನ ಮನೆ ಅಬ್ಬಿ ಫಾಲ್ಸ್ಗೆ. ಓಕೆನಾ? ಅದ್ ಹೆಂಗಿರುತ್ತೋ ಫಾಲ್ಸು. ಇವ್ರದ್ದೇನ್ ಗುರು, ಇವ್ರು ಬೆಳಗ್ಗೆ ಎದ್ರೆ ಇವ್ರಿಗೆ ವ್ಯೂ ಪಾಯಿಂಟ್ ಇದು. ಸರ್ ಇಲ್ಲಿ ಬಿಡಲ್ವಾ? ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬ್. ಸಿಕ್ಬಿಡ್ತಾ? ಸೌಂಡ್ ಕೇಳಿಸ್ತೈತೆ ಇಲ್ಲಿಂದ ಹರಿತಾ ಇರೋದು. ಇಲ್ಲಿಂದ ಕಾಣಿಸಲ್ಲ, ಕೆಳಕ್ ಹೋಗ್ಬೇಕು. ಇಲ್ಲಿಗೆಲ್ಲ ಬೈಕ್ ಇಳಿಸ್ಬಿಟ್ರೆ ಇಳಿಸ್ಬಿಡ್ಬೋದು, ಹೊತ್ಸಕ್ಕಾಗಲ್ಲ ಅಷ್ಟೇ. ಹಿಂಗ ಮೆಟ್ಲಿದೆ. ಹಿಂಗೆ ಕಲಿತ ಮೇಲೆ ಫೀಸ್ ಕಟ್ಟಿ ಕೇವಲ 5 ದಿನಗಳಲ್ಲಿ ಇಂಗ್ಲಿಷ್ ಕಲಿಸುವ ಚಾಲೆಂಜ್. ಭರತ್ ಬೋಪಣ್ಣ ಅವರು ಇಂಗ್ಲಿಷ್ ಕಲಿಸ್ತಾರಂತೆ 5 ದಿನದಲ್ಲಿ. ಕ್ರೇಜಿ. ಇಲ್ಲಿ ಯಾವನ್ ಗುರು ಬಂದ್ಬಿಟ್ಟು ನೋಡ್ಬಿಟ್ಟು ಇಂಗ್ಲಿಷ್ ಕಾಷನ್, ಎಚ್ಚರಿಕೆ, ಸೇವ್ ವೆಸ್ಟರ್ನ್ ಘಾಟ್ಸ್, ಪ್ಲಾಸ್ಟಿಕ್ ಫ್ರೀ ಝೋನ್ ಇದು, ಪ್ಲೀಸ್ ಡು ನಾಟ್ ಲಿಟರ್. ಏನಿದು? ಓ, ಎಲ್ಲೆಂದರಲ್ಲಿ ಕಸ ಹಾಕಬೇಡಿ ಅನ್ನೋದಕ್ಕೆ ಪ್ಲೀಸ್ ಡು ನಾಟ್ ಲಿಟರ್ ಅಂತೆ. ಇವತ್ತೇ ಗೊತ್ತಾಗಿದ್ದು. ಇಲ್ಲಿ ತಾಮನ್ ನೀರೊಳಿಕೆ ಇಳಿಸ್ಬಿಡೋದಿತ್ತು ಬೈಕ್. ಇದು ಬ್ರಿಡ್ಜ್ ಬಾರಿ ಹೆವಿ ಸ್ಟ್ರೆಂತ್ ಆಗಿದೆ ಅನ್ನಿಸ್ತಾ ಇದೆ ಬ್ರಿಡ್ಜು. ಇಲ್ಲಿಂದ ಹೋಗ್ಬೋದಾ? ಆಹಾ ಕ್ರೇಜಿ. ಓ ಗುರು, ಕ್ರೇಜಿ ಐತೆ. ಓಹೋ, ಇಲ್ಲಿಂದ ಇಳಿಬೇಕು ಅಂದ್ರೆ ನಾವು ಜಂಗಲ್ ಮೇ ಮಂಗಲ್ ಟಾರ್ಜನೇ ಆಗ್ಬೇಕು ಇವತ್ತು. ಹೆಂಗೈತೆ ನೋಡ್ರಿ ಇಳಿಯೋ ಜಾಗ. ಯಪ್ಪ ಸ್ವಾಮಿ, ಕಷ್ಟ ಕಣಪ್ಪ. ಹೆವಿ ಕ್ರೇಜಿ ಆಗಿದೆ. ಮತ್ತೆ ಇಲ್ಲಿಗೆ ಇದೇ ಫಾಲ್ಸ್ಗೆ ಬಾಯ್ಸ್ ನಾಕೊಂಡ್ ಬರ್ಬೇಕು. ಅವಾಗ ಇಲ್ಲೆಲ್ಲ ಇಳ್ದು ಅಲ್ಲೆಲ್ಲ ಈಜಾಡ್ಕೊಂಡು ಬರ್ಬೋದು, ಅವಾಗ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ಭರತ್ ಬೋಪಣ್ಣ ಅವ್ರು ಇಂಗ್ಲಿಷ್ ಹೇಳ್ಕೊಡ್ತಾರಂತೆ 5 ದಿನದಲ್ಲಿ. ಯಾರಾದ್ರೂ ಇಂಗ್ಲಿಷ್ ಕಲಿಯಂಗಿದ್ರೆ ಇಲ್ಲಿ ಮೂಕನ ಮನೆ ಅಬ್ಬಿ ಫಾಲ್ಸ್ಗೆ ಬಂದು 5 ದಿನದಲ್ಲಿ ಇಂಗ್ಲಿಷ್ ಕಲೀರಿ. ನೀವು ಕಲಿಯಕ್ಕಿಂತ ಮುಂಚೆ ಅವ್ರು ಫೀಸ್ ಇಸ್ಕೊಳ್ಳಲ್ಲ, ಕಲ್ತಾದ್ಮೇಲೆ ಫೀಸ್ ಇಸ್ಕೊಳ್ಳೋದು, ಕಲಿತ ಮೇಲೆ ಫೀಸ್ ಕಟ್ಟಿ. ಅವಾಗ್ಲೇ ನಾವು ಬಂದಾಗ ಒಬ್ರು ಇರ್ಲಿಲ್ಲ. ಒಂದು 10 ನಿಮಿಷ ಟೈಮ್ ಪಾಸ್ ಮಾಡಿದ್ಕೆ ಇಲ್ಲಿ ಎಷ್ಟು ಜನ ಬಂದವ್ರು ನೋಡ್ರಿ. ಅಲ್ಲಿ ಬಾಯ್ಸ್ ಫುಲ್ ಈಜಾಡ್ತವ್ರೆ. ಸಾಕು ಬರ್ರಪ್ಪ. ಅಂಕಲ್ ನೋಡ್ಕೊಳ್ಳೋರ ಇಲ್ಲಿ. ಅಂಕಲ್ ನಮಸ್ಕಾರ. ಮೂಕನ ಮನೆ ಫಾಲ್ಸಿಗೆ ಬಂದಿದೀವಿ. ಮೂಕನ ಮನೆ ಫಾಲ್ಸ್ ಅಲ್ಲಿ ನಾವು ಮಾತಾಡಬಾರ್ದು, ನಾವು ಮೂಕರಾಗಿರ್ಬೇಕು.